ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಮೊಬೈಲ್ ಕೈಗೆ ಬಂದಾದ ಮೇಲೆ ಯಾವುದೇ ಸುಳ್ಳು ಸುದ್ದಿ ಎಷ್ಟರ ಮಟ್ಟಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಬ್ಬಿಡುತ್ತೆ ಅಂತಂದರೆ ಕ್ಷಣ ಮಾತ್ರದಲ್ಲಿ. ಸೊ ಅಂಥವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಈ ಮುಖಾಂತರ ಅವರಿಗೆ ಶಿಕ್ಷೆ ಕಾದಿದೆ. ಸುಳ್ಳು ಸುದ್ದಿ ಹಬ್ಬಿಸಿದ್ರೆ 7 ವರ್ಷ ಜೈಲು. ಫೇಕ್ ನ್ಯೂಸ್ ತಡಿಲಿಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ. ಈ ಅಶ್ಲೀಲ ಸಂದೇಶಗಳು, ಅವಹೇಳನಕಾರಿ ಸಂದೇಶಗಳು, ಮಹಿಳೆಯರಿಗೆ ಗೇಲಿ ಮಾಡುವಂಥದ್ದು, ಮಹಿಳೆಯರಿಗೆ ಹಿಂಸೆ ಕೊಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕೋರ್ಟ್ ಕೂಡ ಸ್ಥಾಪನೆ ಮಾಡುತ್ತಂತೆ. ಜಾಮೀನು ರಹಿತ ಶಿಕ್ಷೆ ಕೊಡಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಸ್ತಾಪವನ್ನು ಕೂಡ ಸಲ್ಲಿಸಲಾಗಿದೆ. ಫೇಕ್ ನ್ಯೂಸ್ ತಡೆ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿ ಮಿಸ್ಇನ್ಫಾರ್ಮೇಷನ್ ಮತ್ತು ಫೇಕ್ ನ್ಯೂಸ್ ನಿರ್ಬಂಧ ಬಿಲ್ ಅನ್ನು ಜಾರಿ ತರಬೇಕು ಅಂತ. ಮುಂದಿನ ಹಂತದಲ್ಲಿ ಇದು ಜಾರಿಗೆ ಬರುತ್ತೆ. ಸುದೀರ್ಘ ಚರ್ಚೆಯ ನಂತರ ಕಾಯ್ದೆ ಜಾರಿ ಮಾಡ್ತಾರಂತೆ. ಅದಾದ ಮೇಲೆ ಏನಾದರೂ ಸುಳ್ಳು ಸುದ್ದಿ ಹಬ್ಸಿದ್ರೆ 7 ವರ್ಷ ಕಂಬಿ ಎಣಿಸಬೇಕು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿಗೆ ಪಾಟೀಲ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಕರ್ನಾಟಕ ಮಿಸ್ಇನ್ಫಾರ್ಮೇಷನ್ ಫೇಕ್ ನ್ಯೂಸ್ ಪ್ರೊಹಿಬಿಷನ್ ಬಿಲ್ 2025. ಕರ್ನಾಟಕ ಮಿಸ್ಇನ್ಫಾರ್ಮೇಷನ್ ಫೇಕ್ ನ್ಯೂಸ್ ಪ್ರೊಹಿಬಿಷನ್ ಬಿಲ್ 2025. ಮುಂದಿನ ಕ್ಯಾಬಿನೆಟ್ನೊಳಗೆ ನಾವು ಸಂಬಂಧಿತ ಮಂತ್ರಿಗಳೆಲ್ಲರೂ ಸೇರಿ ಮಾತನಾಡಿ ಬಿಲ್ಲನ್ನು ಮುಂದಿನ ಕ್ಯಾಬಿನೆಟ್ಗೆ ತರಬೇಕು ಅಂತೇಳಿ ನಿರ್ಣಯ ಮಾಡಿದ್ವಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಿಜ ಸುದ್ದಿಗಳಿಗಿಂತ ಸುಳ್ಳು ಸುದ್ದಿಗಳೇ ಬಹಳ ಬೇಗ ಹರಡಿಬಿಡ್ತವೆ. ಅದರಲ್ಲೂ ಕೈಯಲ್ಲಿ ಮೊಬೈಲ್ ಬಂದಾದ್ಮೇಲಿಂದ ಜನ ಹೋಗಿ ಅದಾಗ ಅವರೇ ಲೇಖಕರು, ಅವರೇ ಚಿಂತಕರು, ಅವರೇ ಪತ್ರಕರ್ತರು, ಎಲ್ಲ ಅವರೇನೇ. ಹೀಗಾಗಿ ಬಹಳ ಬೇಗ ಸುಳ್ಳು ಸುದ್ದಿಗಳು ಹಬ್ಬುತ್ತವೆ. ಇದಕ್ಕೋಸ್ಕರ ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಚಿಂತನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಬಿಲ್ ಕೂಡ ತರ್ತಾ ಇದೆ. ಏನದರ ವಿವರಗಳೇನೇನು? ರಂಗನಾಥ್, ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶಾದ್ಯಂತವೂ ಕೂಡ ಸುಳ್ಳು ಸುದ್ದಿಗಳು ಮತ್ತು ತಪ್ಪು ಮಾಹಿತಿಗಳ ಹರಡುವಿಕೆ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಇದರ ಹಾವಳಿಯಿಂದಾಗಿ ಸಾಕಷ್ಟು ಅವಘಡಗಳಿರ್ಬೋದು, ಕಾನೂನು ಸುವ್ಯವಸ್ಥೆ ಹಾಳಾಗುವಂಥದ್ದಿರ್ಬೋದು, ದೇಶದ ಪರವಾದ ಮತ್ತು ವಿರುದ್ಧವಾದಂಥ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳು ಹರಡ್ತಾ ಇರುವಂಥದ್ದು, ಕೋಮು ಭಾವನೆಯನ್ನು ಪ್ರಚೋದಿಸುವಂಥದ್ದು, ಈ ರೀತಿಯ ಬೆಳವಣಿಗೆಗಳು ಕಂಡು ಬರ್ತಾ ಇದ್ದಾವೆ. ಈ ಕಾರಣಕ್ಕೋಸ್ಕರ ರಾಜ್ಯದಲ್ಲೂ ಕೂಡ ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಇದೀಗ ಮಿಸ್ಇನ್ಫಾರ್ಮೇಷನ್ ಮತ್ತು ಫೇಕ್ ನ್ಯೂಸ್ಗಳ ನಿಯಂತ್ರಣ ಕಾಯ್ದೆಯನ್ನು ತರೋದಕ್ಕೆ ಒಂದು ಡ್ರಾಫ್ಟ್ ಸಿದ್ಧಪಡಿಸಿದೆ. ಕಳೆದ ಗುರುವಾರ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಲಾಯಿತು. ಆದರೆ ಇದನ್ನ ಇನ್ನೂ ಕೂಡ ಅನುಮೋದಿಸಿಲ್ಲ. ಕೇವಲ ಪ್ರಾಥಮಿಕ ಹಂತದ ಚರ್ಚೆಯ ರೂಪದಲ್ಲಿದೆ. ಯಾವ ರೀತಿ ಈ ಒಂದು ಬಿಲ್ ಅನ್ನ ತರಬೇಕು ಅನ್ನೋ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯ ಅವಶ್ಯಕತೆ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಈ ವಿಷಯವನ್ನ ಮುಂದೂಡಿಕೆಯನ್ನ ಮಾಡಿದೆ. ಆದ್ರೆ ಮುಂದೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ವಿಧೇಯಕ ರೂಪದಲ್ಲಿ ಇದು ಮಂಡನೆಯಾಗುತ್ತೆ. ಒಂದು ಪ್ರಮುಖವಾಗಿ ಕೋಮು ಭಾವನೆಯನ್ನ ಹರಡುವಂತಹ ಸಾಕಷ್ಟು ಸುದ್ದಿಗಳು ಹರಡ್ತಾ ಇದ್ದಾವೆ. ಆದ್ರೆ ಅದನ್ನ ವೆರಿಫೈ ಮಾಡೋದಕ್ಕೆ ಒಂದು ಸಂಘಟನಾತ್ಮಕವಾದಂತಹ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಅದು ನಿಜಾನ ಸುಳ್ಳ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟ ಸಾಧ್ಯವಾಗ್ತಾ ಇದೆ. ಹೀಗಾಗಿ ಮಿಸ್ಇನ್ಫಾರ್ಮೇಷನ್ ಅಂದ್ರೆ ತಪ್ಪು ಮಾಹಿತಿಯನ್ನ ಬೇರೆ ಬೇರೆ ಸ್ವರೂಪದಲ್ಲಿ ಹರಡುವಂಥದ್ದು, ಅದು ವಾಟ್ಸ್ಆಪ್ನ ಮೂಲಕ ಇರಬಹುದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಹರಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದರ ಹಿಂದೆ ಕಿಡಿಗೇಡಿಗಳ ಕೆಲಸವೂ ಇರುತ್ತೆ. ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈ ಕಾಯ್ದೆಯ ಮೂಲಕ ತರಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಅಕಸ್ಮಾತ್ ಈ ರೀತಿಯ ಪತ್ತೆ ಹಚ್ಚುವಂತಹ ಕಾರ್ಯದಲ್ಲಿ ಸಕ್ಸಸ್ ಆಗಿದ್ದೆ ಆದ್ರೆ ಆ ರೀತಿ ಒಂದು ಸೃಷ್ಟಿ ಮಾಡಿದಂತವರಿಗೆ 7 ವರ್ಷಗಳ ತನಕ ಜೈಲು ಶಿಕ್ಷೆಯ ಸಾಧ್ಯತೆಗಳಿದಾವೆ ಮತ್ತು 10 ಲಕ್ಷದವರೆಗೂ ಕೂಡ ದಂಡವನ್ನು ವಿಧಿಸಬೇಕು ಅಂತ ಹೇಳಿ ಈ ಒಂದು ವಿಧೇಯಕದಲ್ಲಿ ಡ್ರಾಫ್ಟ್ ನಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಒಂದು, ಕಾನೂನು ಸುವ್ಯವಸ್ಥೆಯನ್ನ ಸರಿಪಡಿಸಬೇಕು ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆಯಿಂದ ಏನೇನು ಅವಘಡಗಳು ಅನಾಹುತಗಳು ಸಂಭವಿಸ್ತಾ ಇದಾವೆ ಇದನ್ನ ಕಂಟ್ರೋಲ್ಗೆ ತರಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ನಿರ್ಧಾರ ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಈ ರೀತಿಯ ಫೇಕ್ ನ್ಯೂಸ್ಗಳು ಹೆಚ್ಚಾಗಿ ಹರಡಿದ್ರಿಂದಾಗಿ, ತಪ್ಪು ಮಾಹಿತಿಗಳು ಹೆಚ್ಚಾಗಿ ಹರಡಿದ್ರಿಂದಾಗಿ ಸೇನೆಯ 15% ಸಮಯ ವ್ಯರ್ಥ ಆಯಿತು ಅನ್ನುವಂಥದ್ದನ್ನ ಸೇನಾ ಮುಖ್ಯಸ್ಥರೇ ಸ್ವತಃ ಹೇಳಿದ್ರು. ಈ ಕಾರಣಕ್ಕೋಸ್ಕರ ರಾಜ್ಯದಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಹಲವಾರು ರೀತಿಯ ಅಮಾಯಕರ ಕೊಲೆ ಆಗೋದಕ್ಕೆ ಈ ರೀತಿಯ ತಪ್ಪು ಮಾಹಿತಿಗಳು ಮತ್ತು ಫೇಕ್ ನ್ಯೂಸ್ಗಳು ಕಾರಣ ಆಗಿದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಈ ಒಂದು ವಿಧೇಯಕ ಡ್ರಾಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದೆ. ಈ ಮೂಲಕ ನ್ಯೂಸ್ ಚಾನೆಲ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಹೊರಟಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇರುವಂತಹ ಸರ್ಕಾರ, ತಪ್ಪು ಮಾಹಿತಿಯನ್ನ ಯಾರು ಹರಡ್ತಾರೆ ಅಂತವರನ್ನ ಮಾತ್ರ ನಾವು ಈ ಒಂದು ಚೌಕಟ್ಟಿನ ಒಳಗೆ ತರ್ತೀವಿ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.